ಹೌದು, ಈ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನು ಒಂದು ಇಂಪ್ರೂವ್ ಮಾಡೋದ್ರಲ್ಲಿ ಹಲವಾರು ಅಂದರೆ ಒಂದು ನಾನು MP ಆದ ದಿನದಿಂದಲೂ ನಾನು ಸಾಕಷ್ಟು ಶ್ರಮ ಪಟ್ಟಿದ್ದೀನಿ. ಮೊದಲನೇದಾಗಿ ನಾನು MP ಆದ ಒಂದು ಮೂರೇ ತಿಂಗಳಲ್ಲಿ ಇಲ್ಲಿ ಒಂದು ಅಡಿಷನಲ್ ಲೇಡೀಸ್ ಬೋಗಿನ ನಮ್ಮ ಸುರೇಶ್ ಅಂಗಡಿ ಅವರು, ಪಿಯೂಷ್ ಗೋಯಲ್ ಅವರು ಅವಾಗ ರೈಲ್ವೆ ಮಿನಿಸ್ಟರ್ ಇದ್ದರು, ಅವರಲ್ಲಿ ಮನವಿ ಮಾಡಿಕೊಂಡು ಒತ್ತಾಯದ ಮೇರೆಗೆ ಅವರು ಅದನ್ನು ಮಾಡಿಕೊಟ್ರು. ಅದಾದಮೇಲೆ ಇಲ್ಲಿ ಮಾರ್ಕೆಟ್ ಬೀದಿಲಿ ಎಲ್ಲ ವ್ಯಾಪಾರಿಗಳಿಗೂ ತುಂಬ ತೊಂದರೆ ಆಗ್ತಿದೆ. ಒಂದು ನಮಗೊಂದು ದಾರಿ ಮಾಡಿಕೊಡಿ, ಅಲ್ಲಿ ಟ್ರಾಫಿಕಲ್ಲಿ ಪ್ರತಿ ಸಲ ಟ್ರೈನು ಇದು ಮಾಡಿದಾಗ ಸಿಗ್ನಲ್ ಇದರಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ, ವ್ಯಾಪಾರಕ್ಕೂ ನಮ್ಗೆ ನಷ್ಟ ಆಗ್ತಿದೆ, ಜನಸಾಮಾನ್ಯರಿಗೂ ತೊಂದರೆ ಆಗ್ತಿದೆ ಅಂತ ನನ್ನ ಗಮನಕ್ಕೆ ಬಂದಾಗ ಅದರಲ್ಲೂ ನಾನು ಅಲ್ಲಿ ರೈಲ್ವೆ ಮಿನಿಸ್ಟರ್ಸ್ನೂ ಭೇಟಿಯಾಗಿ ಇಲ್ಲಿ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಏನಿದೆ ಅದರ ಹಲವಾರು ಮೀಟಿಂಗ್ಸಲ್ಲಿ ಈ ಪ್ರಸ್ತಾಪವನ್ನು ತಂದು ಎಷ್ಟೋ ಅದಕ್ಕೆ ಒಂದು ಅಡಚಣೆಗಳಿತ್ತು, ಸಮಸ್ಯೆಗಳಿತ್ತು, ಅದನ್ನೆಲ್ಲ ಖುದ್ದಾಗಿ ಮೀಟಿಂಗ್ಸ್ ಮಾಡಿ ಅಧಿಕಾರಿಗಳ ಜೊತೆಯಲ್ಲಿ ಅದು ಈಗ ಒಂದು ಹಂತಕ್ಕೆ ಬಂದಿದೆ. ಇದನ್ನು ಇನ್ನೇನು ಒಂದು ತಿಂಗಳಲ್ಲೋ 2 ತಿಂಗಳಲ್ಲೋ ಅದು ರೆಡಿಯಾಗಿ ಅದು ಜನರಿಗೆ ಅನುಕೂಲವಾಗುವಂಥ ಒಂದು ಅಂಡರ್ ಪಾಸ್ ಆಗುತ್ತೆ ಅಲ್ಲಿ. ಅಷ್ಟೇ ಅಲ್ಲ, ಎಸ್ಕಲೇಟರ್ಸ್ ಇರಲಿ ಅಥವಾ ಈಗ ಈ ಅಮೃತ್ ಯೋಜನೆಯಲ್ಲಿ ಅಮೃತ್ ರೈಲ್ವೆ ಸ್ಟೇಷನ್ ಅಂತ ಮಾಡಿರೋದು ಒಂದು ಐ ಥಿಂಕ್ ಕರ್ನಾಟಕದಲ್ಲೇ ಒಂದು 50-100ಕ್ಕಿಂತ ಹೆಚ್ಚಿನ ಒಂದು ಸ್ಟೇಷನ್ಸ್ನ ತಗೊಂಡು ಅವರು ಮಾಡರ್ನೈಸ್ ಮಾಡಿ ಒಂದು ಮೇಲ್ದರ್ಜೆಗೆ ಉನ್ನತೀಕರಣವನ್ನು ಮಾಡ್ತಿದ್ದಾರೆ. ಇದೆಲ್ಲ ತುಂಬ ಸ್ವಾಗತಾರ್ಹ. ಮೇಡಮ್, ನಿನ್ನೆ ಸಭೆ ಮಾಡಿದ್ರಿ, ಏನೆಲ್ಲ ಅಭಿಪ್ರಾಯಗಳ ಸಂಗ್ರಹ ಆಯಿತು, ಏನೆಲ್ಲ ಚರ್ಚೆ ಆಯಿತು? ಚರ್ಚೆ ನಾವು ಈ 5 ವರ್ಷಗಳ ಒಂದು ಜರ್ನಿ ಬಗ್ಗೆ ಮಾತಾಡಿದ್ವಿ. ಪ್ರತಿಯೊಬ್ಬರು ಅವರ ಒಂದು ಭಾವನೆಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ರು, ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ನಡೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಿದ್ರು. ತುಂಬ ಪಾಸಿಟಿವ್ ಒಂದು ಒಳ್ಳೆ ಸಭೆ ಆಗಿತ್ತು. ಬಿಜೆಪಿನೇ ಟಿಕೆಟ್ ಪಡ್ಕೊಳ್ಳಿ ಅನ್ನುವಂಥ ಸಲಹೆಗಳು ಬಂದಿದೆ, ಪಕ್ಷೇತರಕ್ಕಿಂತ ಅಂದರೆ ಪಕ್ಷೇತರ ಸ್ಪರ್ಧೆಗಿಂತ ಪಕ್ಷದ ಸ್ಪರ್ಧೆ ಮಾಡಿ ಅನ್ನುವಂಥದ್ದು. ಅಲ್ಲ, ಖಂಡಿತ ಅವರು ಎಲ್ಲರೂ ಈಗ ಮೊದಲಕ್ಕಿಂತಲೂ ಈಗ ಹೆಚ್ಚಿನ ವಾಯ್ಸ್ ಏನಂದರೆ ನೀವು BJPಯಿಂದ ಟಿಕೆಟ್ನ ಪಡೆದು ಅದೇ ಒಂದು ಇದರಲ್ಲಾದರೆ ನಮ್ಮೆಲ್ರಿಗೂ ಅನುಕೂಲ ಆಗುತ್ತೆ, ನಾವೂ ಸಪೋರ್ಟ್ ಮಾಡ್ತೀವಿ ಅಂದರು. ಆದರೆ ಎಲ್ಲರೂ ಹೇಳಿದಿಷ್ಟೇ, ನೀವು ನಿಮ್ಮನ್ನು ನಂಬ್ಕೊಂಡು ನಾವಿದ್ವಿ, ನೀವು ಮಂಡ್ಯವನ್ನು ಮಾತ್ರ ಬಿಡಬಾರದು. ಸಾಕಷ್ಟು ಡೌಟ್ ಇದೆ ಮೇಡಮ್, ಟಿಕೆಟ್ ಸಿಗುತ್ತೋ ಇಲ್ವೋ, ಮೇಡಮ್ ಏನ್ ಮಾಡ್ತಾರೆ? ಅಲ್ಲ, ಡೌಟ್ ನಿಮ್ಮಲ್ಲಿದೆ, ನನಗೆ ಅಲ್ಲ. BJP ಟಿಕೆಟ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ, ಬಟ್ BJP ಮಂಡ್ಯವನ್ನು ಉಳಿಸ್ಕೋಬೇಕು ಅನ್ನೋದು ನನ್ನ ಹೋರಾಟ. ನನಗೆ ವಿಶ್ವಾಸ ಇದೆ. ನೋಡಿ, ಹೇಳ್ತೀನಿ ಯಾವ ಕಾರಣಕ್ಕೆ ಅಂದರೆ, ಅವರು ಲಾಸ್ಟ್ ಎಲೆಕ್ಷನಿಂದನೂ ನನ್ನನ್ನು ಸಪೋರ್ಟ್ ಮಾಡಿದವ್ರೆ. ನಾನು ಈ 5 ವರ್ಷಗಳು ಪಾರ್ಲಿಮೆಂಟಲ್ಲಿರಲಿ, ಬೇರೆ ಬೇರೆ ಇಶ್ಯೂಸು, ವೋಟಿಂಗು, ಬಿಲ್ಲುಗಳ ವಿಷಯದಲ್ಲಿ ಬಂದರೆ ನಾನು 100% ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ. ಜೊತೆಗೆ ಕಳೆದ ಅಸೆಂಬ್ಲಿ ಎಲೆಕ್ಷನಲ್ಲೂ ನಾನು ಬಹಿರಂಗವಾಗಿ ಅವರಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದೀನಿ. JDS ಜೊತೆ ಮೈತ್ರಿ ಇರಲಿಲ್ಲ ಮೇಡಮ್. ಅಲ್ಲ, ಈಗ ಅವ್ರ ಜೊತೆಲಿ ಮೈತ್ರಿ ಆದ್ರೆ ನನ್ನ ಜೊತೆಲಿ ಏನು ಶತ್ರುತ್ವ ಆಗತ್ತೆ ಅಂತನ? ಇಲ್ಲ ತಾನೆ. ಅಲ್ಲಲ್ಲ, ಈಗ ಅವ್ರು ಯಾವ ರೀತಿ NDA ಪಾರ್ಟ್ ಆದ್ರು ನಾನು NDAನೇ, ಯಾಕೆಂದ್ರೆ ನಾನು ಸಪೋರ್ಟ್ ಕೊಟ್ಟಿದ್ದೀನಿ. ಸೊ ಐ ಆಮ್ ಆಲ್ಸೋ ಪಾರ್ಟ್ ಆಫ್ NDA. ನಾನಿನ್ನು ಪಕ್ಷ ಕೇಳಿ ನಾನಿನ್ನು ಮಾತು ಮುಗಿಸ್ತೀನಿ. ಅಷ್ಟೇ ಅಲ್ಲ, ಈ ನಮ್ಮ ಪಾರ್ಲಿಮೆಂಟಲ್ಲಿ, ಹೊಸ ಪಾರ್ಲಿಮೆಂಟಲ್ಲಿ ಫಸ್ಟ್ ಬಿಲ್ ಪಾಸ್ ಆಗಿರೋದೇ ಮಹಿಳೆಯರಿಗೆ 33% ಅನ್ನೋ ಬಿಲ್ನ ತಂದಿದ್ಯಾರು? ಭಾರತೀಯ ಜನತಾ ಪಕ್ಷ. ಹಾಗಾಗಿ ಅವ್ರಿಗೂ ಮಹಿಳೆಯರಿಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಸೀಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅವರಲ್ಲೂ ಇದೆ. ಆ ಗುರಿಯನ್ನು ಅವರು ತಲುಪಬೇಕು, ಆ ಒಂದು ಉದ್ದೇಶ ಇದೆ. ಸೊ ಹಾಗಾಗಿ ಇವೆಲ್ಲ ಕಾರಣಗಳು ನೋಡಿದ್ರೆ ಖಂಡಿತ ನನಗೆ ವಿಶ್ವಾಸ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.